ರಾಜಧಾನಿ ಬೆಂಗಳೂರಿನಲ್ಲಿ ಅಕಾಲಿಕವಾಗಿ ಮಳೆ ಸುರಿದಿದೆ. ಬೆಂಗಳೂರಿನ ಹಲವು ಕಡೆ ಮಳೆ ಸುರಿದಿದೆ. ಇನ್ನು ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. HAL, ಮಾರತ್ಹಳ್ಳಿ ಸೇರಿ ಹಲವು ಭಾಗದಲ್ಲಿ ಮಳೆ ಸುರಿದಿರುವಂಥದ್ದು. ವರ್ಷದ ಮೊದಲ ಮಳೆಗೆ ಬೆಂಗಳೂರು ಜನರು ಫಿದಾ ಆಗಿದ್ದಾರೆ. ಯಾಕಂತಂದರೆ ಸಾಕಷ್ಟು ಬಿಸಿಲಿತ್ತು, ಸಾಕಷ್ಟು ಧಗೆ ಕೂಡ ಇತ್ತು, ಸೆಕೆ ಆಗ್ತಾ ಇತ್ತು. ಹೀಗಾಗಿ ಮಳೆ ಬಂದಿದ್ದರಿಂದಾಗಿ ಜನ ಖುಷಿಯಾಗಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಈ ಮಳೆ ಸುರಿದಿದೆ. 1.5 ಮೀಟರ್ ಎತ್ತರಕ್ಕೆ ಬಿರುಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆ ಆಗ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮೊದಲ ಮಳೆ ಸುರಿದಿರುವಂಥದ್ದು. ರಿಚ್ಮಂಡ್ ಟೌನ್, ಶಾಂತಿನಗರ, ಕಾರ್ಪೊರೇಷನ್, ಟ್ರಿನಿಟಿ, MG ರಸ್ತೆ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಮಳೆಯಾಗಿದೆ. ದಿಢೀರ್ ಮಳೆಯಿಂದಾಗಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಇನ್ನು ಪೀಕ್ ಅವರ್ಸ್ಗಳಲ್ಲಿ ಮಳೆ ಬಂತು ಅಂತಂದರೆ ವಾಹನ ಸವಾರರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತಂದರೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ 2 ವೀಲರ್ನವರ ಪರಿಸ್ಥಿತಿ ಹೇಳತೀರದಾಗಿರುತ್ತೆ. ಅಲ್ಲಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ಮಳೆ ನೀರು ಅಲ್ಲಲ್ಲಿ ನಿಲ್ಲುತ್ತೆ. ಹೀಗಾಗಿ 2 ವೀಲರ್ ಹೋಗುವಂಥವರು ಮರದ ಆಶ್ರಯನೋ ಅಥವಾ ಮತ್ತೊಂದು ಕಡೆ ಪಾರ್ಕಿಂಗನ್ನು ಮಾಡಿ ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಮಳೆ ನಿಂತಾದ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಅಂದರೆ ಇವತ್ತು ಮಳೆ ಸುರಿದಿರುವಂಥದ್ದು ಜನರಿಗೂ ಕೂಡ ಸ್ವಲ್ಪ ಕೂಲ್ ವಾತಾವರಣ ತೋರ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ಮಳೆಯಲ್ಲಿ ನಿಂತ್ಕೊಂಡು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಳೆದ 2 ತಿಂಗಳಿಂದ ಸಾಕಷ್ಟು ಬಿಸಿಲಿನ ವಾತಾವರಣ ಸೃಷ್ಟಿಯಾಗಿತ್ತು. ಮಳೆ ಯಾವಾಗ ಬರುತ್ತೆ ಎನ್ನುವಂಥದ್ರಲ್ಲಿ ಜನ ಕಾದು ಕೊಡ್ತಿದ್ರು. ಹೀಗಾಗಿ ಮಳೆಗಾಗಿ ಕಾಯ್ದಂತಹ ಜನರಿಗೆ ಇವತ್ತು ಆಕಾಶದಿಂದ ಶುಭ ಸುದ್ದಿ ಸಿಕ್ಕಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಾರ್ಚ್ ಮೊದಲ ವಾರದಲ್ಲೇ ಮುಂಗಾರು ಮಳೆ ಪ್ರವೇಶ ಆಗಿರುವಂಥದ್ದು. ಅದೇ ವಿಷಯಗಳನ್ನು ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಹವಾಮಾನ ಇಲಾಖೆ ಇವತ್ತು ಬೆಳಗ್ಗೆ ಘೋಷಣೆ ಮಾಡಿತ್ತು, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಲ್ಲಲ್ಲಿ ಮಳೆ ಆಗತ್ತೆ ಎನ್ನುವಂಥದ್ರಲ್ಲಿ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದೇ ವಿಚಾರ ಬಗ್ಗೆ ಸದ್ಯಕ್ಕೆ ಈಗ ನಾನು ತೋರಿಸಿರುವಂಥದ್ದು HAL ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಸದ್ಯ 10 ನಿಮಿಷಗಳ ಹಿಂದೆ ಆರಂಭ ಆಗಿರುವಂತಹ ಬೆಂಗಳೂರಿಗೆ ಮೊದಲ ಮಳೆ ಆರಂಭ ಆಗಿರುವಂತಹ ಕಾರಣದಿಂದಾಗಿ ಜನ ಒಂದ್ ರೀತಿ ಫುಲ್ ಫಿದಾ ಆಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಸಾಕಷ್ಟು ಬಿಸಿಲು ಜನರನ್ನ ಕಾಡ್ತಾ ಇತ್ತು. ಸರಿಸುಮಾರು 35ರಿಂದ 36 ಡಿಗ್ರಿ ಗರಿಷ್ಠ ತಾಪಮಾನ ಬೆಂಗಳೂರಿನಲ್ಲೂ ಕೂಡ ಬರ್ತಾ ಇತ್ತು. ಇದೇ ಕಾರಣದಿಂದಾಗಿ ಯಾವಾಗ ಮಳೆ ಬರುತ್ತೆ ಎನ್ನುವುದನ್ನು ಕೂಡ ಜನ ಕಾತುರದಿಂದ ಕಾಯ್ತಾ ಇದ್ರು. ಅದೇ ಕಾತುರಕ್ಕೆ ಇವತ್ತು ಬ್ರೇಕ್ ಬಿದ್ದಿರುವಂಥದ್ದು. ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗಿದೆ. ಮಳೆ ಆರಂಭ ಆಗಿರುವಂತಹ ಕಾರಣದಿಂದಾಗಿ ಜನ ಸದ್ಯ ಒಂದ್ ರೀತಿ ಈ ಬಿಸಿಲಿನ ವಾತಾವರಣದಿಂದಾಗಿ ತಂಪು ಆಗಿದ್ದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಸದ್ಯ ಈ ಮಳೆ ಆರಂಭ ಆಗಿರುವಂತಹ ಕಾರಣದಿಂದಾಗಿ ನೋಡ್ತಾ ಹೋಗ್ಬೋದು, HAL ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಆಗಿದೆ. ಟ್ರಾಫಿಕ್ ಆಗಿದ್ರೂ ಸಹ ಜನ ಮಳೆ ಬಂದಿರುವಂತಹ ಕಾರಣದಿಂದಾಗಿ ಖುಷಿ ವ್ಯಕ್ತಪಡಿಸಿರುವಂತದ್ರ ಜೊತೆಗೆ ಈ ಒಂದು ಸನ್ನಿವೇಶದಲ್ಲಿ ನೋಡೋದಾದ್ರೆ ಮಳೆ ಆರಂಭ ಆಗಿರುವಂತದ್ದು ಯಾಕೆ ಇಷ್ಟು ಬೇಗ ಎನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆಗೆ ಹವಾಮಾನ ಇಲಾಖೆ ಅಧಿಕಾರಿಗಳು ಕೂಡ ಉತ್ತರವನ್ನ ಕೊಟ್ಟಿದ್ರು. ಆರಂಭ ಆಗುತ್ತೆ, ಮುಂಗಾರು ಮಳೆ ಆದಷ್ಟು ಬೇಗ ಬರುತ್ತೆ ಈ ಬಾರಿ ಎನ್ನುವಂಥದ್ರಲ್ಲಿ 4-5 ದಿನಗಳ ಹಿಂದೆ ಹೇಳಿದ್ರು. ಜೊತೆಗೆ ಇವತ್ತು ಹೇಳಿದ್ರು. ಅದೇ ತಕ್ಕನಾಗಿ ಇವತ್ತು ಬೆಂಗಳೂರಿನ HAL, ಇಂದಿರಾನಗರ, ವೈಟ್ಫೀಲ್ಡ್ ಸೇರಿದಂತೆ ಮಾರತಹಳ್ಳಿ ಭಾಗದಲ್ಲಿ ಮಳೆ ಆರಂಭ ಆಗಿದೆ. ಅಂದ್ರೆ ಸದ್ಯಕ್ಕೆ ಈ ಒಂದು ವಿಷಯಗಳು ಕೂಡ ಸಾಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.